ಬಿಎಸ್ವೈಗೆ ಕಾರಜೋಳ ಚೀಟಿ ನೀಡಿದ ವಿಚಾರ ಸಂಬಂಧಪಟ್ಟಂತೆ ಅರಮನೆ ಮೈದಾನದಲ್ಲಿ ಸಚಿವ ಜಮೀರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ಮ 4 ಶಾಸಕರು ಇಂದಿನ ಕಲಾಪಕ್ಕೆ ಬಂದಿಲ್ಲ. ಬಿಸಿ ಪಾಟೀಲ್ ಬೇರೆ ಕಾರಣಕ್ಕೆ ಬಂದಿಲ್ಲ, ನಾರಾಯಣಗೌಡ ಕೂಡ ಕಾರಣ ಕೊಟ್ಟಿದ್ದಾರೆ. ಅವರೆಲ್ಲರೂ ನಾಳೆ ಕಲಾಪಕ್ಕೆ ಹಾಜರಾಗ್ತಾರೆ. ಆದರೆ ಬಿಜೆಪಿ ಸದಸ್ಯರು ಯಾಕೆ ಬಂದಿಲ್ಲ ನಮಗೆ ಗೊತ್ತಿಲ್ಲ, ಅದನ್ನ ಅವರೇ ಹೇಳಬೇಕು. ನಾವು ಆಪರೇಷನ್ ಹಸ್ತ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅರಮನೆ ಮೈದಾನದಲ್ಲಿ ಸಚಿವ ಜಮೀರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಎಸ್ವೈಗೆ ಕಾರಜೋಳ ಚೀಟಿ ನೀಡಿದ ವಿಚಾರ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ರಿಯಾಕ್ಟ್ ಮಾಡಿದ್ದಾರೆ. ಅರಮನೆ ಮೈದಾನದಲ್ಲಿ ಸಚಿವ ಜಮೀರ್ ಅಹಮದ್ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ಮ 4 ಶಾಸಕರು ಇಂದಿನ ಕಲಾಪಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಬಿಸಿ ಪಾಟೀಲ್ ಬೇರೆ ಕಾರಣಕ್ಕೆ ಬಂದಿಲ್ಲ, ನಾರಾಯಣಗೌಡ ಕೂಡ ಅವರು ಕಾರಣ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 7 ಜನ ಶಾಸಕರು ಬಂದಿಲ್ಲ ಅಂತೇಳಿ ಕೊಡ್ತಾ ಇದ್ದಾರೆ, ಅದನ್ನ ಹೊರದಾಕ್ತಾರೆ. ಅದೇ ಹೇಳ್ತಲ್ಲ, ಯಾವ ಕಾರಣದಿಂದ ಬಂದಿಲ್ಲ ನನಗೆ ಗೊತ್ತಿಲ್ಲ ಬ್ರದರ್. ಆಪರೇಷನ್ ಹಸ್ತ ಏನಾದ್ರು ಮಾಡ್ತಿದ್ರೆ ಖಂಡಿತ ಇಲ್ಲ ಅಂತೇಳಿ ಇಲ್ಲ. ಬಿಜೆಪಿಯವರು ಯಾವ ಕಾರಣದಿಂದ ಬಂದು ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಅವ್ರು 4 ಜನ ಬಿಟ್ಟು BC ಪಾಟೀಲ್ ಬರಬೇಕಾಗಿತ್ತು, ಯಾವುದೋ ಕಾರಣದಿಂದ ಬಂದಿಲ್ಲ. ಅವರು ನಾಳೆ ಅವರ ಅಸೆಂಬ್ಲಿಗೆ ಅಟೆಂಡ್ ಆಗ್ತಾರೆ BC ಪಾಟೀಲ್. ಆಮೇಲೆ ನಾರಾಯಣಗೌಡರು JDS ಒಬ್ಬರು ನಾರಾಯಣಗೌಡರು ಬಂದಿಲ್ಲ. ಅವರೇನು ಆರೋಗ್ಯ ಸರಿ ಇಲ್ಲ, ಏನು ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ನನಗೆ ಬಂದಿರೋದು ಮಾಹಿತಿ ಪ್ರಕಾರ. ಮಿಕ್ಕಿದವರು ನಮ್ಮವರು ಎಲ್ಲರೂ ಬಂದಿದ್ದಾರೆ. ಅವ್ರು 4 ಜನ, ರಮೇಶ್ ಜಾರಕಿಹೊಳಿ, ನಾಗೇಂದ್ರ, ಜಾಧವ್, ಮಹೇಶ್, ಅವ್ರು 4 ಜನ ಬಿಟ್ಟು BC ಪಾಟೀಲ್ ಕಾರಣದಿಂದ ಬಂದಿಲ್ಲ. ಅವ್ರು ನಾಳೆ ಅಟೆಂಡ್ ಆಗ್ತಾರೆ ಅಸೆಂಬ್ಲಿಗೆ. ಅಲ್ಲ ಸರ್, ಈಗ ಬಿಜೆಪಿ ಸದಸ್ಯರು ಕೂಡ ಬಂದಿಲ್ಲ ಅಂದ್ರೆ ಅದು ಬಿಜೆಪಿ ನಾನು ಹೆಂಗೆ ಆಪರೇಷನ್ ಹಸ್ತ ಮಾಡ್ತಾ ಇದೆಯಾ ಅಂತ. ಈಗ ಬಿಜೆಪಿಯವ್ರು ಕೇಳಬೇಕು. ನಮ್ದು ಕೇಳಿದ್ದೀನಿ, ನಾನು ಹೇಳಿದ್ದೀನಿ. ಈಗ ನಂದು ಕೇಳಿದ್ರೆ ನಾನು ನಡೆಯೋ ಸಂದರ್ಭದಲ್ಲೇ ಕಾರಜೋಳ ಅವರು ಚೀಟಿ ಕೊಡ್ತಾರೆ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ. ಅದರಲ್ಲಿ 7 ಜನ ಶಾಸಕರು ಬಂದಿಲ್ಲ ಅಂತೇಳಿ ಕೊಡ್ತಾ ಇದ್ದಾರೆ, ಅದನ್ನ ಹೊರದಾಕ್ತಾರೆ. ಅದೇ ಹೇಳ್ತಲ್ಲ, ಯಾವ ಕಾರಣದಿಂದ ಬಂದಿಲ್ಲ ನನಗೆ ಗೊತ್ತಿಲ್ಲ ಬ್ರದರ್. ಆಪರೇಷನ್ ಹಸ್ತ ಏನಾದ್ರು ಮಾಡ್ತಿದ್ರೆ ಖಂಡಿತ ಇಲ್ಲ ಅಂತೇಳಿ ಇಲ್ಲ. ಬಿಜೆಪಿಯವರು ಯಾವ ಕಾರಣದಿಂದ ಬಂದು ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಅವ್ರು 4 ಜನ ಬಿಟ್ಟು BC ಪಾಟೀಲ್ ಬರಬೇಕಾಗಿತ್ತು, ಯಾವುದೋ ಕಾರಣದಿಂದ ಬಂದಿಲ್ಲ.